स्वागत है आपका बी न्यूज नेशन में। मैं हूं आबिद हुसैन शेख। स्पर्श फाउंडेशन सीईओ का सामाजिक संकल्प। स्पर्श फाउंडेशन की सीईओ कुमारी संयुक्ता एस पाटिल ने पत्रकारों से बात करते हुए कहा कि फाउंडेशन के विभिन्न कार्यक्रमों का ब्यौरा अपने एम्स और फ्यूचर प्लान्स के लिए किए गए कई सामाजिक कामों की जानकारी देते हुए कहा कि हमारे जिले में प्रतिभावान लोगों की कमी नहीं, खासकर महिलाएं और युवा बहुत मेहनती हैं, सिर्फ इन्हें प्रोत्साहित की ज़रूरत है, जिसके चलते वीडीसीसी बैंक इन तमाम लोगों को स्वाभिमानी बनाने के लिए छोटे व्यापार, मुर्गी पालन, बकरी पालन, चिकन व्यापार, अंडा व्यापार और अलग अलग चीज़ों के लिए लोन देकर इनकी ज़िंदगी में रोशनी लाने की कोशिश कर रहा है फाउंडेशन, कहा संयुक्त पाटिल ने। इस मौके पर बीबी शिवाड़कर भी रहे मौजूद। ನಿನ್ನೆ ಟ್ರೈನಿಂಗ್ ಪ್ರೋಗ್ರಾಮ್ ಫೋಟೋಗ್ರಾಫ್ಸ್ ನಾನು ನಿಮಗೆ ಕೊಡಿಸ್ತೀನಿ. ಹೈಬ್ರಿಡ್ ಕೋಳಿಗಳು ಬರೀ ಮೀಟ್ ಕನ್ಸಂಪ್ಷನ್ಗೆ ಒಂದು ಫೀಸ್ನಾಗ ನಾವು ಮಹಿಳೆಯರಿಗೆ ಇನ್ಶೂರೆನ್ಸ್ ಆ ಇನ್ಶೂರೆನ್ಸ್ ಇಂದ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತೈತಿ. ನಮ್ಮೊಂದಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕೋಳಿ ಸಾಕಾಣಿಕೆ ಹಾಗೂ ಮಾರಾಟ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಇದ್ರೊಳಗೆ ನಾವು ಈ ಜಸ್ಟ್ ನಿನ್ನೆನೆ ನಮ್ಮ 126 ಜನ ನಮ್ಮ ಮೆಂಬರ್ಸ್ಗೆ ಟ್ರೈನಿಂಗ್ ಕೊಟ್ಟಿವಿ, ಅಂದರೆ ಫಲಾನುಭವಿಗಳಿಗೆ ಟ್ರೈನಿಂಗ್ ಕೊಟ್ಟಿವಿ. ಇದ್ರೊಳಗೆ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಒಳಗೂ ಕೂಡ ಪ್ರತಿಯೊಂದು ತಾಲೂಕಿಗೂ ಕೂಡ 42 ಫಲಾನುಭವಿಗಳಿಗೆ ಪ್ರತಿಯೊಬ್ಬ ಫಲಾನುಭವಿಗೆ 38 ಕೋಳಿ ಅಂದರೆ ಸಣ್ಣ ಚಿಕ್ಸ್ ಕೊಡಾಕತ್ತೀವಿ. ಕೋಳಿ ಮರಿಗಳನ್ನು 5 ವಾರದ ಕೋಳಿ ಮರಿಗಳನ್ನು ಉಚಿತವಾಗಿ ಅವ್ರಿಗೆ ಕೊಡಾಕತ್ತೀವಿ. ಯಾಕೆ ಕೊಡಾಕತ್ತೀವಿ ಅಂತಂದ್ರೆ ವಿ ವಾಂಟ್ ಟು ಎನ್ಕರೇಜ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಇನ್ಕಮ್. ಸೊ ಆ ಒಂದು ದಿಶೆಯಲ್ಲಿ ನಾವು ಇವರಿಗೆ ಕೋಳಿಯನ್ನು ಕೊಡ್ಲಿಕ್ಕತ್ತೀವಿ. ಮತ್ತು ಇದ್ರ ಹಿಂದಿನ ವರ್ಷ ನಾವು ಇಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ 1,40,40,000 ರೂಪಾಯಿ ಲೋನನ್ನು ಕೊಟ್ಟಿದ್ವಿ, ಸಬ್ಸಿಡಿ ಲೋನ್ ಫ್ರಮ್ ದ ಗೌರ್ಮೆಂಟ್. ನಾವು ಅದನ್ನು ಕಾಂಡುಯಿಟಾಗಿ ಆ್ಯಕ್ಟ್ ಮಾಡಿಬಿಟ್ಟು ಗೌರ್ಮೆಂಟಿಂದ ಆ ಸವಲತ್ತನ್ನು ಇಲ್ಲಿರುವಂಥ ರೈತರಿಗೆ ಕೊಟ್ಟಿದ್ವಿ. ನಮ್ಮ ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ಎಷ್ಟೋ ವರ್ಷಗಳಿಂದ ಈ ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಅದಾವೆ, ಆದರೆ ಈ ಸ್ಕೀಮ್ಸ್ ನಮ್ಮ ಡಿಸ್ಟ್ರಿಕ್ಟ್ನಾಗ ಎಂದೂ ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಯಾಕೆ ಆಗಿರಲಿಲ್ಲ ಅಂತಂದ್ರೆ ವಿ ಡಿಂಟ್ ಹ್ಯಾವ್ ಎನ್ ಆರ್ಗನೈಸೇಷನ್ ಅಥವಾ ವಿ ಡಿಂಟ್ ಹ್ಯಾವ್ ಅ ಸಿಸ್ಟಮ್ ವೇರ್ ಬೈ ಗೌರ್ಮೆಂಟ್ ಆ ಸವಲತ್ತನ್ನು ಸರಿಯಾಗಿ ಉಪಯೋಗ ಮಾಡಿರುವಂಥ ಒಂದು ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ನಾವು ಇದರಿಂದ ವಂಚಿತರಾಗ್ತಿದ್ವಿ. ಆದರೆ ಈಗ ನಾವು ತೊಗೊಂಡಿರುವಂಥ ಒಂದು ಡಿಸಿಷನ್ ಇಂದ ಏನಾಗೈತೆ ಅಂತಂದ್ರೆ ನಮ್ಮ ಪ್ರತಿಯೊಂದೂ ತಾಲೂಕೊಳಗೆ 42 ಜನ ಫಲಾನುಭವಿಗಳಿಗೆ ನಾವು ಫ್ರೀಯಾಗಿ ಉಚಿತವಾಗಿ ಇದು ಕೊಡಾಕತ್ತೀವಿ. ಅಡಿಷ್ನಲಿ ನಾವು ಸಬ್ಸಿಡಿ ಲೋನ್ಸ್ ಕೊಡಾಕತ್ತೀವಿ. ಇದರಿಂದ ನಮ್ಮ ಫ್ಯೂಚರ್ ಪ್ಲ್ಯಾನ್ ಏನು ಅಂತಂದ್ರೆ ಈಗಾಗಲೇ ನಾವು ಒಂದು 5 ಲಕ್ಷ ರೂಪಾಯಿ ಹ್ಯಾಚರಿಗೆ ಅಂತ ಕೇಳಿದ್ವಿ ಕುಕ್ಕುಟ ನಿಗಮ್ಗೆ. ಸೊ ನಮ್ಮ ಐಡಿಯಾ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿನಾಗೆಲ್ಲ ಹೋದ್ರಂತಂದ್ರೆ ಯು ಶುಡ್ ಜಸ್ಟ್ ಲುಕ್ ಇಟ್. ಅಲ್ಲಿ ಟಾಪ್ ಆ್ಯಂಡ್ ಹೈ ಆ್ಯಂಡ್ ಇನ್ ಗ್ರಾಸರಿ ಸ್ಟೋರ್ಸ್ ಇರ್ತಾವೆ. ಅಲ್ಲಿ 6 ತತ್ತಿಗೆ ಅವ್ರು ನಿಯರ್ಲಿ 180 ರೂಪೀಸ್ ಟು 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಒಂದು ತತ್ತಿಗೆ 10 ರೂಪಾಯಿಗಿಂತಲೂ ಹೆಚ್ಚಿಗೆ ಚಾರ್ಜ್ ಮಾಡಕತ್ತದು ಆರ್ಗ್ಯಾನಿಕ್ ಫ್ರೀ ರೇಂಜ್ ಆಗಿಸಿದೆ. ಸೊ ಭಾಳಷ್ಟು ಮಾರ್ಕೆಟ್ ಅದ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಂತಂದ್ರೆ. ಸೊ ನಮ್ಮ ರೈತರಿಗೆ ನಾವು ಆರ್ಗ್ಯಾನಿಕ್ ಫ್ರೀ ರೇಂಜ್ ಫಾರ್ಮಿಂಗ್ ಒಳಗೆ ಹೆಚ್ಚಿನ ಆಸಕ್ತಿ ಬೆಳೆಸಿ ಒಂದು ಹ್ಯಾಚರಿಯನ್ನು ಕ್ರಿಯೇಟ್ ಮಾಡಿ ಅಥವಾ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿ ನಾವು ಇಲ್ಲಿಂದ ಪ್ರೊಕ್ಯೂರ್ಮೆಂಟ್ ಮಾಡಿಬಿಟ್ಟು ಮಾರ್ಕೆಟ್ ಕನೆಕ್ಟಿವಿಟಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಜೊತೆಯಾಗಿ ನಾವು ಕ್ಲೀನ್ ಮೀಟ್ ಪ್ರೊಡಕ್ಷನ್ ಯೂನಿಟ್ ಒಂದು ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿದ್ವಿ ಇಲ್ಲಿರುವಂಥ ಎಲ್ಲ ಇದ್ರೊಳಗೆ. ಮುಂದಿನ ಬರೋ ದಿನಮಾನಗಳಲ್ಲಿ ನಾವು ಲೋನ್ಸನ್ನು ಕೊಡ್ತೀವಿ ಯಾರು ಪೌಲ್ಟ್ರಿ ಫಾರ್ಮಿಂಗ್ನಾಗ ಇಂಟ್ರೆಸ್ಟೆಡ್ ಇರ್ತಾರೆ, ಮತ್ತು ಅವ್ರಿಗೆ ಟ್ರೈನಿಂಗನ್ನು ಈಗಾಗಲೇ ಕೊಡ್ಲಿಕ್ಕತ್ತೀವಿ. ಸೊ ಇದು ನಮ್ಮ ಪೌಲ್ಟ್ರಿ ಫಾರ್ಮಿಂಗ್ನಾಗ ಇರುವಂಥ ಒಂದು ಆ್ಯಕ್ಟಿವಿಟಿ. ಅದು ಇನ್ನೊಂದು ಸ್ವಲ್ಪ ದಿನದೊಳಗೆ ಇದೇ ಸಂದರ್ಭದಲ್ಲಿ ನಾನು ಕೆಲವರಿಗೆ ಥ್ಯಾಂಕ್ ಮಾಡಬೇಕು, ಕೆಲವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಫಸ್ಟ್ಲಿ ನಾವು ನಮ್ಮ ಕುಕ್ಕುಟ ನಿಗಮದ ಅಧ್ಯಕ್ಷರದಾರ ಕಾಂತರಾಜು ಅಂತ, ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಅವ್ರು ನಮ್ಗೆ ಭಯಂಕರ ಸಪೋರ್ಟ್ ಕೊಟ್ಟಾರ. ಎಲ್ಲ ಇಡೀ ಡಿಸ್ಟ್ರಿಕ್ಟ್ನಾಗ ನಮಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಡುವಂಥದ್ದು ಮತ್ತು ನಮ್ಗೆ ಹೆಚ್ಚಿನ ಫಲಾನುಭವಿಗಳಿಗೆ ಈ ಸವಲತ್ತುಗಳನ್ನು ಕೊಡೋಕೆ ಒಂದು ಅವಕಾಶ ಮಾಡಿಕೊಟ್ಟಾರೆ. ಸೆಕೆಂಡ್ಲಿ ನಾನು ಇಲ್ಲಿರುವಂಥ ಎಲ್ಲ MLAsಗಳಿಗೆ ನಾನು ಥ್ಯಾಂಕ್ ಮಾಡಬೇಕು. ಯಾಕಂತಂದ್ರೆ ಇದಕ್ಕೆ ಪಾರ್ಟಿ ನೋಡದೆ ಮತ್ತು ಯಾವುದೇ ರೀತಿ ರಾಜಕೀಯ ಇದನ್ನು ನೋಡದೆ ಎಲ್ಲ MLAsಗೂ ಕೂಡ ನನ್ನ ಸಪೋರ್ಟ್ ಕೊಟ್ಟಾರೆ. ಯಾಕಂದರೆ ಈ ನಾನು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಆ ತಾಲೂಕಿನಾಗ ಅಂತಂದ್ರೆ ಅಲ್ಲಿ ಲೋಕಲ್ MLAs ನನಗೆ ಸಪೋರ್ಟ್ ಬೇಕಾಗಿತ್ತು. ಸೊ ಅದಕ್ಕಾಗಿ ಎಲ್ಲ MLAsೂ ಕೂಡ ನನಗೆ ಬಹಳ ಸಪೋರ್ಟ್ ಕೊಟ್ಟಾರೆ. ಸೊ ಅದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಿಜವಾಗ್ಲೂ ಯಾರೂ ಯಾವುದೇ ರೀತಿ ತಮ್ಮ ಮನಸ್ಸೊಳಗೆ ಏನೋ ಸಮಸ್ಯೆಗಳನ್ನು ಇಟ್ಕೊಳ್ಳಾರ್ದೆ ನನಗೆ ಏನೇನು ಸಪೋರ್ಟ್ ಬೇಕು ಅದನ್ನೆಲ್ಲನೂ ಕೂಡ ಮಾಡಿಕೊಟ್ಟರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಆಲ್ಸೋ.
ಇದಾದ್ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಎಷ್ಟು ಇದು ರಾಜ್ಯ ಮಟ್ಟದ ಅಥವಾ ಬರೀ ಜಿಲ್ಲಾ ಮಟ್ಟದ್ದು? ರಾಜ್ಯ ಮಟ್ಟದ ಒಟ್ಟು ಎಷ್ಟು ಜನರಿಗೆ ಬೆನಿಫಿಟ್, ಟೋಟಲ್ ಬೆನಿಫಿಟ್ ಎಷ್ಟು ಕೋಳಿಗಳನ್ನು ಕೊಟ್ಟಿದ್ರಿ, ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ? ಈಗ ನಾವು ಕೊಟ್ಟಿರೋ ಕೋಳಿ ಅಸಲ್ ಕೋಳಿ ಅಂತ. ಅಸಲ್ ಕೋಳಿ ಇಸ್ ಅಸಲ್ ASIL ಅಸಲ್ ಕೋಳಿ. ಇದು ತಳಿಯನ್ನ ನಾವು ಡಿಸಿಷನ್ ತಗೊಂಡಿಲ್ಲ, ಇದು ಕುಕ್ಕುಟ್ ನಿಗಮದವ್ರು ನಮ್ಗೆ ಡಿಸಿಷನ್ ತಗೊಂಡು ಇದೇ ಕೋಳಿಯನ್ನ ನಾವು ವಿತರಣೆ ಮಾಡ್ತೀವಿ ಅಂತ ಅವ್ರು ಹೇಳ್ಯಾರ. ಸೊ ಅದಕ್ಕಾಗಿ ನಾವು ಅದೇ ಕೋಳಿಯನ್ನ ಇಲ್ಲಿ ವಿತರಣೆ ಮಾಡಕತ್ತೀವಿ. ಇದು ಬಂದಿದ್ದೂ ಕೂಡ ಕುಕ್ಕುಟ ನಿಗಮದಿಂದ, ಅಂದರೆ ಸರ್ಕಾರದಿಂದ ಡೈರೆಕ್ಟ್ ಅಲ್ಲ, ಸರ್ಕಾರ ಕೆಳಗೆ ಬರುವಂತಹ ಒಂದು ನಿಗಮದಿಂದ ಇದು ನಮಗೆ ಬಂದೈತಿ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಪ್ರತಿಯೊಂದು ತಾಲೂಕಿನಲ್ಲೂ 42 ಫಲಾನುಭವಿಗಳನ್ನು ನಮ್ಗೆ ಆಯ್ಕೆ ಮಾಡೋಕೆ ಅವಕಾಶ ಇದೆ. ಸೊ ಎಲ್ಲ ತಾಲೂಕಿಗೆ ಟೋಟಲಿ 12 ತಾಲೂಕು ಅದಾವೆ. 12 × 40 ಸೆಲೆಕ್ಟ್ ಮಾಡೋ ಕ್ರೈಟೀರಿಯಾ ಏನು ಅಂತಂದ್ರೆ ನಾವು ವಿಲೇಜ್ ವೈಸ್ ಒಂದು ಇದು ಮಾಡಿದ್ವಿ, ಒಂದು ಕ್ಯಾಂಪ್ ಅವರಿಗೆ ಪೌಲ್ಟ್ರಿ ಫಾರ್ಮಿಂಗ್ ಬಗ್ಗೆ ನಾಲೆಜ್ ಕೊಟ್ಟಿದ್ವಿ. ಈ ರೀತಿ ನಾವು ಪೌಲ್ಟ್ರಿ ಮಾಡಕತ್ತೀವಿ, ಈ ರೀತಿ ಅದನ್ನ ನೀವು ಕೇರ್ ತಗೋಬೇಕು. ಅದಕ್ಕೆ ಪ್ರೈಮರಿ ಇಶ್ಯೂ ಏನಂತಂದ್ರೆ ಸ್ಪೇಸ್ ಇರಬೇಕು. ಎರಡನೇದು ಏನು ಅಂತಂದ್ರೆ ಮಡ್ಡಿ ಜಮೀನಾಗೆ ಹೆಚ್ಚಿಗೆ ಈಸಿ ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗ್ತೈತಿ. ಸೊ ನಾವು ಅದು ಎರಡು ಫ್ಯಾಕ್ಟರ್ಸ್ನ ಮಡ್ಡಿ ಜಮೀನ್ ಅಂತಂತಾರೆ, ನಾಟ್ ಎಕ್ಸಾಕ್ಟ್ಲಿ ಶೋ ವಾಟ್ ಇಸ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್. ಅದಕ್ಕೆ ಅದ್ರೊಳಗೆ ಅವರಿಗೆ ಮಾಡೋಕ್ಕೆ ಹೆಚ್ಚಿನ ಅನುಕೂಲ ಇರ್ತೈತಿ. ಸೊ ಅದನ್ನು ನಾವು ಪರಿಗಣಿಸಿ ನಾವು ಅಂಥ ಏರಿಯಾಸ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಅವೇರ್ನೆಸ್ ಕ್ಯಾಂಪ್ ನಡೆಸಿದ್ಮೇಲೆ ಯಾರು ಅದಕ್ಕೆ ನಮಗೆ ಸ್ಪಂದನೆ ಕೊಟ್ಟಾರೆ. ಯಾಕಂದ್ರೆ ನಮ್ಮ ಲಿಮಿಟೇಷನ್ ಏನಿತ್ತು ಅಂತಂದ್ರೆ ಬರೀ 1 ವಿಲೇಜ್ ಅಥವಾ 2 ವಿಲೇಜ್ನಾಗ ಮಾತ್ರ ನಾವು 42 ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಯಾಕಂತಂದ್ರೆ ನಮ್ಗೆ ವಿ ನಾಟ್ ಜಸ್ಟ್ ಅದನ್ನ ಕೋಳಿ ಅವ್ರಿಗೆ ಕೊಟ್ಟು ನಾವು ಹಾಗೆ ಬಿಡ್ಲಿಕ್ಕತ್ತಿಲ್ಲ. ವಿ ಆರ್ ಗೋಯಿಂಗ್ ಟು ಫಾಲೋ ಅಪ್ ಆನ್ ಇಟ್ ಟು ಸಿ ಅವ್ರಿಗೆ ಇನ್ಕಮ್ ಚೇಂಜ್ ಏನಾಗ್ತೈತಿ, ಅವರಿಗೆ ನಾವು ಹೆಚ್ಚಿನ ಎಷ್ಟು ಕೋಳಿಗಳು ಸಾಯ್ತಾವೆ ಅಥವಾ ಏನು ರೋಗಗಳು ಬರ್ತಾವೆ, ಅದಕ್ಕೆ ಆ ಎಲ್ಲ ರಿಸರ್ಚ್ನ ನಾವು ಮುಂದೆ ಕಲೆಕ್ಟ್ ಮಾಡಬೇಕಾಗ್ತೈತಿ. ಅದು ಕುಕ್ಕುಟ್ ನಿಗಮನೂ ಕಳಿಸ್ಲಿಕ್ಕತ್ತೀವಿ, ಅದರದೊಂದು ನಾವು ಸೆಪ್ರೇಟ್ ಪ್ರಾಜೆಕ್ಟ್ನೂ ಮಾಡ್ಲಿಕ್ಕತ್ತೀವಿ. ಸೊ ಆ ಒಂದು ಉದ್ದೇಶದಿಂದ ಹತ್ರ ಇರುವಂಥ 2 ಹಳ್ಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿವಿ ಪ್ರತಿಯೊಂದು ತಾಲೂಕಿನಾಗ. ಫಾರ್ ಎಕ್ಸಾಂಪಲ್ ಈಗ ನಾವು ನಿಡಗುಂದಿನಾಗ ಮಜ್ರೆಕೊಪ್ಪ ಮತ್ತು ಗಣಿಯನ್ನು ಆಯ್ಕೆ ಮಾಡ್ಕೊಂಡಿವಿ. ಅಲ್ಲಿ ಬರುವಂಥ ಏನೇನು ರಿಸಲ್ಟ್ಸನ್ನು ನಾವು ಮಾನಿಟರ್ ಮಾಡೋಕೆ ಈಸಿ ಆಗಬೇಕು ಅಂತ ಕುಕ್ಕುಟ್ ನಿಗಮದವರು ನಮ್ಗೆ ಸ್ಪೆಸಿಫಿಕೇಶನ್ ಏನು ಕೊಟ್ಟಿದ್ರು ಅಂದರೆ ಒಂದೇ ಹಳ್ಳಿನಾಗ 42 ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಡ್ರಿ ಅಂತಂದಿದ್ರು. ಅದು ನಮಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕಂತಂದ್ರೆ ಒಂದೇ ಹಳ್ಳಿನಾಗ 42 ಜನ ಯಾರು ನಮಗೆ ವಾಲಂಟಿಯರ್ ಮಾಡಲಿಲ್ಲ. ಸೊ ಆ ಒಂದು ದೃಷ್ಟಿಕೋನದಿಂದ ನಾವು ಹೆಚ್ಚಿನ ಬೇರೆ 2 ಅಥವಾ 3 ಹಳ್ಳಿ, ಮ್ಯಾಕ್ಸಿಮಮ್ 3 ಹಳ್ಳಿಗಳನ್ನು ತೊಗೊಂಡ್ವಿ. ಅಥವಾ ಸ್ಟ್ಯಾಂಡರ್ಡ್ ಆಗಿ ವಿ ಕೆಪ್ಟ್ ಇಟ್ 2 ವಿಲೇಜಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ದಾಗ ಇಂಥ ಸ್ಕೀಮ್ಸ್ ಅದಾವ್ರಿ ಆಲ್ರೆಡಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ದಾಗ ಈ ಥರ ಸ್ಕೀಮ್ಸ್ ಅದಾವ, ಆಲ್ರೆಡಿ ಇಂಪ್ಲಿಮೆಂಟ್ ಆಗಿಲ್ಲ. ಏನು ಪ್ರಾಬ್ಲಮ್ ಅಲ್ಲಿ ಗೌರ್ಮೆಂಟ್ದಾಗ ಇದ್ದೆ ಸರ್? ನಾನು ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ಅಲ್ಲ, ನಾನು ಫೌಂಡೇಶನ್. ಅದ್ರ ಬಗ್ಗೆ ತಾವು ಹಿಸ್ಟರಿ ಮಾಡಿರ್ಬೋದಲ್ಲ, ಯಾಕೆ ಫೇಲ್ಯೂರ್ ಅದ ಅಲ್ಲಿ? ಇಂಥ ಸಾಕಷ್ಟು ಸ್ಕೀಮ್ಸ್ ಅದಾವ. ಸ್ಕೀಮ್ಸ್ ಗವರ್ಮೆಂಟ್ ಇಂದ ಭಾಳ ಅದಾವ ಸರ್. ನನ್ನ ಪ್ರಾಬ್ಲಮ್ ಏನು ಅಂತಂದ್ರೆ ಗವರ್ಮೆಂಟ್ ಜೊತೆ ನೋ ಪ್ರಾಪರ್ ಇಂಪ್ಲಿಮೆಂಟೇಷನ್. ಅದ್ರೊಳಗೆ ಫಸ್ಟ್ಲಿ ಟ್ರಿಕಲ್ ಡೌನ್ ಎಫೆಕ್ಟ್. ನಾವು ಫಸ್ಟ್ ಫಲಾನುಭವಿಗಳನ್ನ ಆಯ್ಕೆ ಮಾಡೋದ್ರೊಳಗೇನೆ ಗವರ್ಮೆಂಟ್ನಾಗ ಭಾಳಷ್ಟು ತೊಂದರೆಗಳು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು ಆಫೀಸರ್ ಲೆವೆಲ್ನಾಗ ಏನೇನು ಸಮಸ್ಯೆಗಳದಾವು ಅಂತ. ಸೊ ನನ್ನ ಅನಿಸಿಕೆ ಏನು ಅಂತಂದ್ರೆ ಸ್ಕೀಮಿಂದ ಬರೀ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ, ಸ್ಕೀಮ್ ಇಂಪ್ಲಿಮೆಂಟೇಷನಿಂದ ಚೇಂಜ್ ಪ್ರೊಡ್ಯೂಸ್ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಾವು ಕೋಳಿ ಕೊಡಾಕತ್ತೀವಿ ಅಂತಂದ್ರೆ ನಾವು ಕೋಳಿ ಕೊಟ್ಟು ಹಂಗೆ ಬಿಟ್ಟು ಅಂತಂದ್ರೆ ಏನೂ ಚೇಂಜ್ ಆಗಲ್ಲ. ಆದರೆ ನಾವು ಇದನ್ನು ಸ್ಟಡಿ ಮಾಡಿಬಿಟ್ಟು ಹೆಂಗೆ ನಾವು ಇದನ್ನು ಹೆಚ್ಚಿಗೆ ಪ್ರೊಡಕ್ಟಿವಿಟಿ ಹೆಂಗೆ ತಕ್ಕೋಬೋದು ಅಂತ ನಾವು ಸ್ಟಡಿ ಮಾಡಿದ್ವು ಅಂತಂದ್ರೆ ನಮ್ಗೆ ಹೆಲ್ಪ್ ಆಗ್ತೈತಿ. ನಾಳೆ ನಮ್ಮ ಐಡಿಯಾ ಏನದ ಅಂತಂದ್ರೆ ಈಗ ನಾವು ಒಬ್ಬರಿಗೆ ಬರೀ 38 ಕೋಳಿ ಕೊಡಾಕತ್ತೀವಿ. 38 ಇಸ್ ಅ ವೆರಿ ಸ್ಮಾಲ್ ನಂಬರ್. ಅಂದರೆ ಟೆಕ್ನಿಕಲಿ ಅದ್ರೊಳಗೆ ಬರೀ 50% ಅಷ್ಟೇ ಎಗ್ ಲೇಯಿಂಗ್ ಕೋಳಿಗಳಾಗ್ತಾವೆ. ಸೊ ಅದರಿಂದ ನಾವು ಏನು ಸ್ಟಡಿ ಮಾಡಬೇಕಾಗ್ತಿತ್ತು ಅಂದ್ರೆ ಈಗ ನಾವು ಕಮ್ಯುನಿಟಿ ಫಾರ್ಮಿಂಗ್ ಮಾಡಿದ್ರೆ ಇದ್ರ ಔಟ್ಪುಟ್ ಹೆಚ್ಚಿಗೆ ಆಗ್ತಿತ್ತು. ಏನು ನಾವು ಇದೇ ಪಾಲಿಸಿಯನ್ನು ಕಂಟಿನ್ಯೂ ಮಾಡಿಬಿಟ್ಟು ಇಂಡಿವಿಜುವಲ್ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ರೆ ಹೆಚ್ಚಿಗೆ ಆಗ್ತಿತ್ತು ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗ್ತೈತಿ. ಸೊ ಟೆಕ್ನಿಕಲಿ ನನ್ನ 2 ಪ್ರಾಬ್ಲಮ್ ಗೌರ್ಮೆಂಟಿಂದ ಅಂತಂದರೆ ದರ್ ಇಸ್ ನೋ ಪ್ರಾಪರ್ ಇಂಪ್ಲಿಮೆಂಟೇಷನ್. ಯಾರಿಗೆ ಅರ್ಹ ಫಲಾನುಭವಿಗಳನ್ನು ಹೆಂಗೆ ಆಯ್ಕೆ ಮಾಡೋದು ಅನ್ನೋದನ್ನು ಸಿಸ್ಟಮ್ ಇಲ್ಲ ಪ್ರಾಪರಾಗಿ. ಅದ್ರ ಜೊತೆಯಾಗಿ ಒಂದ್ಸರಿ ಅದನ್ನ ಇಂಪ್ಲಿಮೆಂಟೇಷನ್ ಆದಮೇಲೆ ಅದರ ಔಟ್ಪುಟ್ ಹೆಂಗೆ ಅದ, ಅದು ಆ್ಯಕ್ಚುಲಿ ಬೆನಿಫಿಟ್ ಆಗ್ಲಿಕತ್ತಿತ್ತೋ ಇಲ್ಲೋ, ಲಾಸ್ಟ್ ಮ್ಯಾನಿಗೆ ಮುಟ್ಲಿಕತ್ತಿತ್ತೋ ಇಲ್ಲೋ ಅನ್ನೋದನ್ನ ಸ್ಟಡಿ ಮಾಡುವಂಥ ಸಿಸ್ಟಮ್ನು ನಮ್ಮೊಳಗಿಲ್ಲ. ಅದು 2 ಇಂಪ್ಲಿಮೆಂಟೇಷನ್ ಆದರೂ ಮಾತ್ರ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ. ವಿಚ್ ಕಮ್ಸ್ ಬ್ಯಾಕ್ ಟು ಮೈ ಪಾಯಿಂಟ್. ನಾವು ಪಾಲಿಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಅಂತಂದ್ರೆ ನಾವು ಕರ್ನಾಟಕದೊಳಗೆ ಅಥವಾ ರಾಜ್ಯದೊಳಗೆ ಏನಾದರೂ ಬದಲಾವಣೆ ಮಾಡ್ಬೋದು. ಅದು ನಾವು ಪಾಲಿಸಿನಾಗೆ ವೀಕ್ ಇದ್ವಿ, ನಾವು ಪಾಲಿಸಿನೇ ಕರೆಕ್ಟ್ ಮಾಡ್ಲಿಕ್ಕತ್ತಿದ್ವಿ ಅಂತಂದ್ರೆ ನಾವು ಫಸ್ಟ್ ಸ್ಟೆಪ್ಪಿಂದನೇ ಫೇಲ್ ಆಗ್ತೀವಿ. ಸೊ ನಾನು ಕೋಳಿ ಸಾಕಾಣಿಕೆ ಸೊಸೈಟಿ ಸ್ಟಾರ್ಟ್ ಮಾಡಿರೋದಾಗಲಿ ಅಥವಾ ಸ್ಪರ್ಶ ಫೌಂಡೇಶನ್ ಆಗಲಿ, ಇಟ್ ಆಲ್ ಟೈಸ್ ಇನ್ ಟು ಒನ್ ಥಿಂಗ್, ಪ್ರಾಪರ್ ಪ್ರೊಡಕ್ಷನ್ ಅಂಡ್ ಟಾರ್ಗೆಟ್. ಪ್ರೊಡಕ್ಷನ್ ಅಂಡ್ ಟಾರ್ಗೆಟ್, ಯಾಕಂದ್ರೆ 2 ಮಾರ್ಕೆಟಿಂಗ್ ನೀವೇ ಮಾಡ್ತೀವಿ, ಪ್ರೊಡಕ್ಷನ್ ನಿಮ್ದೇ ಅಲ್ಲ, ಅಂದ್ರೆ ನಿಮ್ಮ ಸೊಸೈಟಿ ಒಳ್ಳೆ ಬೆನಿಫಿಟ್ಸ್ ಇದೆ. ಅದರದ್ದು 1 ಇಯರ್ ಟಾರ್ಗೆಟ್ ಏನು? ಸೊ ನಾವು ಸದ್ಯಕ್ಕೆ ಏನು ಟಾರ್ಗೆಟ್ ಅಂತ ಏನು ಇಟ್ಕೊಂಡಿಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಡಿ. ಯಾಕಂದ್ರೆ ಇದು ನಮ್ಮ ಫಸ್ಟ್ ಇಯರ್ ಅದು. ಪ್ರತಿಯೊಂದು ಕೋಳಿನಾಗ ಎಷ್ಟು ಎಗ್ ಲೇಯಿಂಗ್ ಕೆಪಾಸಿಟಿ ಅಂತ ನಾವು ಈಗ ಫಾರ್ ಎಕ್ಸಾಂಪಲ್ ಸರ್ ನಾನು ಹೇಳ್ಬೇಕಂದ್ರೆ 38 ನಾವು ಕೋಳಿ ಕೊಡ್ತಂದ್ರೆ ಆ 38ನಾಗ 1 or 2 ಇನಿಷಿಯಲಿ ಅದ್ರೊಳಗೆ ಭಾಳ ಸಣ್ಣ ಇರ್ತಾವೆ ಸರ್.
ಸೊ ಅದ್ರೊಳಗೆ ಕೆಲವೊಂದು ಎದೆ ಒಳಗೆ ಸಾಯ್ತಾವ ಅಂತ ಹೆಸರು. ಅದ್ರೊಳಗೆ ಕೆಲವೊಂದ್ಸರಿ ಹಂಗೂ ಬರೀ ಹಿಡ್ಕೊಳಕ್ ಹೋದಾಗೆ ಕೆಲವೊಂದು ಸಾಯ್ತು. ಸೊ ಅದನ್ನ ಹಿಡ್ಕೊಂಡು ಕೂಡ 36 ಕೋಳಿ ಅಥವಾ 34 ಕೋಳಿಗೂ ಕೂಡ ಉಳಿದಂತ ಅದ್ರೊಳಗೆ ಬರೀ 50% ಎಗ್ ಲೇಯಿಂಗ್ ಕೆಪಾಸಿಟಿ ಇರ್ತದೆ. ಅದ್ರೊಳಗೆ 50% ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಟೆಕ್ನಿಕಲಿ ನಾವು 15 to 16 ಕೋಳಿಗಳು ಅಷ್ಟೇ ಎಗ್ ಲೇಯಿಂಗ್ ಕೆಪಾಸಿಟಿ ಆಗ್ತದೆ. 15 to 16 ಒಳಗೆ ಅದು ಎಷ್ಟು ಡೇಸ್ ಆದ್ರೂ ಒಂದು ನೀವು ಟ್ರಯಲ್ ಬೇಸ್ಡ್ ಇದ್ರು ಕೂಡ ಒಂದಿದ್ದಾರೆ ಪ್ರೊಡಕ್ಷನ್ ಮತ್ತು ಟಾರ್ಗೆಟ್ ಇಟ್ರೆ ನಿಮ್ದು ಇದು ಆಗುತ್ತೆ. ಈಗ ನೀವು ಕೊಟ್ಮೇಲೆ ಅದು ಎಷ್ಟು ದಿನಕ್ಕೆ ಎಗ್ಲಿಂಗ್ ಬರ್ತೈತಿ ಒಂದು, ಎರಡನೇದು ಮಂತ್ಲಿ ಅವ್ರಿಗೆ ಕನಿಷ್ಠ ಎಷ್ಟು ಅಂತ ನೀವು ಎನ್ಶೂರ್ ಮಾಡ್ತೀವಿ. 3,000 ಗಳಿಸ್ತಾರೆ ಅಡಿಷನಲ್, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿದಾಗ ಪ್ರಾಣೇಶ್ ಜಾಗೀರ್ದಾರ್ ಅಂತ ಡಿಪಾರ್ಟ್ಮೆಂಟ್ ಮತ್ತೆ ನಿನ್ನೆ ಕನಂಬಿ ಸರ್ ಅದಾರ, ಅವ್ರ ಜೊತೆ ಎಲ್ಲ ಮಾತಾಡಿದಾಗ ಅವ್ರ ಪ್ರಕಾರ ಏನದ ಅಂತಂದ್ರೆ ಅವ್ರು ಕರೆಕ್ಟಾಗಿ ಫಾರ್ಮರ್ ಕರೆಕ್ಟಾಗಿ ಅದ್ರದ್ದು ಎಲ್ಲ ದೇಖ್ಭಾಲ್ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಬೆಳೆಸಿದ್ರು ಅಂತಂದ್ರೆ ನಿಯರ್ಲಿ ಒಂದು 5,000 to 6,000 rupees ಅಡಿಷನಲ್ ಇನ್ಕಮ್ ಆಗ್ಬೋದು ಅವರಿಗೆ ಅಂತ ಅವರ ಅನಿಸಿಕೆ. ಅವರು ಕೂಡ ತಂದಿದ್ರು ಸುಮಾರು 20 ವರ್ಷಗಳ ಹಿಂದೆ ಅವರೆಲ್ಲ ತೆಗೆದು ಮಾರ್ಕೆಟಿಂಗ್ ಮಾಡಿ ಎಲ್ಲ ಮಾಡಿ ಆ ಒಂದು ಈಗ ಮತ್ತಿರೀಗ ಅದು ಆಗಿದೆ ಅಂದ್ರೆ ಬಿಜಾಪುರಕ್ಕೆ ಒಂದು ಒಳ್ಳೆ ಸೂಚನೆ. ಆದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಿಂದೆ ಅವರು ಇನಿಷಿಯಲ್ ಆಗಿ ಮಾಡಿದ್ರು ಡಿಪಾರ್ಟ್ಮೆಂಟ್. ಅದಕ್ಕೆ ನಾವು ನಮ್ಮ ಬೋರ್ಡ್ ಮೇಲೆ 2-3 ಅಡ್ವೈಸರ್ಸ್ ಇಟ್ಕೊಂಡಿದ್ವಿ. ಯಾಕೆ ಪೌಲ್ಟ್ರಿನಾಗೆ ಎಕ್ಸ್ಪರ್ಟ್ಸ್ ಅದಾರ, ಆ ಒಂದು ಫೀಲ್ಡ್ ಆಗಿರುವಂತ ಎಕ್ಸ್ಪರ್ಟ್ಸ್ ವೆಟರಿ ಡಾಕ್ಟರ್ಸ್ನ ಮತ್ತು ಸೈಂಟಿಸ್ಟ್ನ ನಾವು ನಮ್ಮ ಬೋರ್ಡ್ನಾಗ ಅಡ್ವೈಸರಿ ಕೆಪಾಸಿಟಿನಾಗ ಇಟ್ಕೊಂಡಿದ್ವಿ. ಸೊ ಮುಂದಿನ ನಮ್ಮ ದಿನಮಾನಗಳಲ್ಲಿ ಮತ್ತು ಸೊಸೈಟಿ ಸೆಕ್ರೆಟರೀಸ್ಗಳನ್ನ ಇಟ್ಕೊಂಡಿದ್ವಿ. ಸೊ ಎರಡು ಏನಾಗ ಆನ್ ಗ್ರೌಂಡ್ ರಿಯಾಲಿಟಿ ಜೊತೆ ಸೈಂಟಿಫಿಕ್ ಟೆಕ್ನಾಲಜಿ ಕಂಬೈನ್ ಮಾಡಿದ್ರೆ ಏನ್ ರಿಸಲ್ಟ್ ಬರ್ತೈತಿ ಅನ್ನೋದನ್ನ ನಾವು ಕಾಯ್ ನೋಡ್ಲಿಕ್ಕೆ 6 months ಆದ್ಮೇಲೆ ನಾನು as I said, there are 504 units are going to be set up across taluks. Are there enough vets in your board or how you are managed? So the vets will be provided with the veterinary department as well as private practitioners. But as we know, currently there is a vet shortage in the district. There are vet shortages. You are right. ಈಗ ಅವ್ರು ಪರ್ಟಿಕ್ಯುಲರ್ ಟೈಮಿಗೆ ವ್ಯಾಕ್ಸಿನೇಷನ್ ಮಾಡಬೇಕು, ಇಂಜೆಕ್ಷನ್ ಕೊಡಬೇಕು, ಇಲ್ಲ ಅವ್ರು ಬರಬೇಕು, ಡಾಕ್ಟರ್ ಬರಬೇಕು, ಇಲ್ಲ ಅಟ್ಲೀಸ್ಟ್ ಇವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರೇ ಮಾಡ್ಕೋಬೇಕು. ಎರಡರ ಒಳಗೆ ಒಂದಾಗು. ಈ ಎರಡು ಮಾಡಿಲ್ಲ ಅಂದ್ರೆ ಕೋಳಿಗೆ ಏನೋ ಜ್ವರ ಪರ ಕಾಯಿಲೆ ಬಂದಂದ್ರೆ ಸತ್ತು ಹೋಗ್ಬಿಡ್ತಾವ. ನಿಮ್ಮ ನಾವು ನಿಗಮದಿಂದ ಟೈಪ್ ಮಾಡ್ಕೊಂಡಿದ್ದೀವಿ. ಸೊ ನಿಗಮದಿಂದ there are designated veterinarians. So what we are going to do is we are going to combine the existing animal husbandry force as well as their force. we're going to tag doctors. ಸೊ ನಾವೇನು ಹೇಳಿದ್ವಿ ನಿಮ್ಗೆ, ನಾವು ರಿಸರ್ಚ್ ಮಾಡಕತ್ತೀವಿ ಅಂತ ಹೇಳಿದ್ವಿ. ಸೊ ನಾವು ಈ ಕೋಳಿಗೆ ಏನಾಗ್ತೈತಿ ಅಂತ ನಾವು ಟೈಮ್ಲಿ ಅದ್ರ ಮೇಲೆ ಟ್ರ್ಯಾಕ್ ಇಡ್ತೀವಿ. ಫಾರ್ ಇಯರ್ ಅಟ್ ಲೀಸ್ಟ್ ನಾವು ಅದನ್ನ ಸ್ಟಡಿ ಮಾಡಕತ್ತೀವಿ. ಈ ಸ್ಕೀಮಿಂದ ಏನು ಬದಲಾವಣೆ ಆಗ್ತೈತಿ, ಅದು ಸ್ಕೀಮ್ ಫೇಲಿಯರ್ ಆದ್ರೂ ಕೂಡ ಅದ್ರ ರೀಸನ್ ಏನು ಅಂತ. ಸೊ ಬೇಸಿಕ್ಲಿ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತು ಡಿಪಾರ್ಟ್ಮೆಂಟಲ್ ಸಪೋರ್ಟ್ ಮತ್ತು ನಿಗಮ್ ಸಪೋರ್ಟ್ ತೊಗೊಂಡು ನಾವು ಇದನ್ನು ಮಾನಿಟರ್ ಮಾಡಿದ್ವಿ. ಎಷ್ಟು ಖರ್ಚು ಮಾಡಿರಿ, ಎಷ್ಟು ಕೋಳಿಗಳನ್ನು ಕೊಟ್ಟಿರಿ ಇನ್ನೂವರೆಗೆ? ಸರ್ ನಾವು ಖರ್ಚು ಮಾಡಿಲ್ಲ, ಅದನ್ನೇ ಹೇಳತ್ತೀನಿ ನಾನು. ನಿಗಮಿಂದ ಇದನ್ನ ನಮಗೆ ಕೊಟ್ಟಾರೆ. ನಾವು ನಿಗಮ್ಗೆ ಮೆಂಬರ್ಶಿಪ್ ಅಪ್ಲೈ ಮಾಡಿಬಿಟ್ಟು ಕೋಆಪರೇಟಿವ್ ಸೊಸೈಟಿ ಫಾರ್ಮೇಷನ್ ಮಾಡಿಕೊಂಡು ಅವ್ರ ಕಡೆ ಮೆಂಬರ್ಶಿಪ್ ತೊಗೊಂಡು ನಿಗಮ್ ಥ್ರೂ ಏನು ಬರ್ತಿದೆ ಸ್ಕೀಮ್. ಫಾರ್ ಎಕ್ಸಾಂಪಲ್ ದೇವರಾಜ್ ಅರಸ್ ನಿಗಮ್ ಬರ್ತಿದೆ, ದೇವರಾಜ್ ಅರಸ್ ನಿಗಮನ್ನು MLAs ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಲೈಕ್ ದ್ಯಾಟ್ ನಾವು ಸೊಸೈಟಿಯನ್ನು ನಿಗಮ್ ಕಡೆಯಿಂದ ಸ್ಕೀಮನ್ನು ಅಲಾಟ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ನಾವು ಕೋಳಿಗಳನ್ನ ವಿತರಣೆ ಮಾಡೋದು. ಯಾವ ಟೈಪ್ ಅದೇ ಟೈಪ್ ಹೋಗುದು. ಮಿಲ್ಕ್ ಫೆಡರೇಷನ್ ಅದೇ ಟೈಪ್ ಸ್ಟೇಟ್ ತನಕ ಕುಕ್ಕುಟ ತನಕ ಎಕ್ಸಾಕ್ಟ್ಲಿ ಲೈಕ್ ದಟ್. ಈಗ ಹೆಂಗ ಅಲ್ಲ, ಈಗ 91 ಕೋಟಿ ರೂಪಾಯಿ ಕೊಟ್ಟಾರ ಅಂತ ಹೇಳಿದ್ರಿ ನೀವರೆಗೂ. ನೀವು ಅದು ಸ್ವಸಹಾಯ ಗುಂಪುಗಳಿಗೆ DCC ಬ್ಯಾಂಕಿಂದ ನಾವು ಟೋಟಲಿ ಸಾಲ ಕೊಟ್ಟಿದ್ವಿ ಓವರ್ ದ ಮೆನಿ ಇಯರ್ಸ್. ಲಾಸ್ಟ್ ಈ ವರ್ಷದಲ್ಲಿ 10 ಕೋಟಿ ಅಂತ ಹೇಳಿದ್ವಿ. 10 ಕೋಟಿ ಸದ್ಯಕ್ಕೆ 10 ಕೋಟಿ 21 ಲಕ್ಷ ಅದ. ಇನ್ನೂ ಈಗ ಅಡಿಷನಲ್ ಟಾರ್ಗೆಟ್ ಹಾಕಿವಿ. ಕೋಳಿ ಕೊಟ್ಟಿದ್ದರಲ್ಲಿ ಇದುವರೆಗೆ ಮಹಿಳೆಯರಿಗೆ ಆದ್ಯತೆ ಏನಾದ್ರು ಕೊಟ್ಟಿರಿ ಅಂತ ಏನಿರುತ್ತೆ? ಯಾಕಂದ್ರೆ ನೀವು ಮಹಿಳೆ ಸ್ವಸಹಾಯ ಹೆಚ್ಚಿಗೆ ಆದ್ಯತೆ ಅವ್ರಿಗೆ ಏನಂತ ಇಲ್ಲ ಜನರಲ್ಲಿ ಯಾರು. ಯಾಕಂದ್ರೆ ನಾವು ಏನ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ನಮ್ಮ SHGsಗಳಲ್ಲಿ ಹೆಚ್ಚಿಗೆ ಔಟ್ಪುಟ್ ಮತ್ತು ಹೆಚ್ಚಿಗೆ ಆಕ್ಟಿವಿಟೀಸ್ನ ಅಂಡರ್ಟೇಕ್ ಮಾಡಿರುವಂಥ SHGs ಯಾವ್ದು ಅಂತ ನಾವು ಸ್ಟಡಿ ಮಾಡ್ತೀವಿ. ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಇನ್ ಕೇಸ್ ದೇ ವಾಂಟ್ ಟು ಎಂಗೇಜ್ ಇನ್ ಪೌಲ್ಟ್ರಿ ಫಾರ್ಮಿಂಗ್ ಫಸ್ಟ್ ನಾವು ಅಂಥವ್ರ ಹಳ್ಳಿಗಳಲ್ಲಿ ಅದರಲ್ಲಿ ಮಹಿಳೆಯರ not majority but they are there. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलाम वालेकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है।
तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती है, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग, ठीक है। तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते, तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान ले सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।